ನಮಸ್ಕಾರ ಎಲ್ರಿಗೂ. ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು WPL ಫೈನಲ್ ಮ್ಯಾಚ್ ನಡೀತು. RCB ವುಮೆನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್. ಇದರಲ್ಲಿ RCB ವುಮೆನ್ಸ್ ಅವರು 6 ವಿಕೆಟಿಂದ ವಿನ್ ಆದರು. ಇದೊಂದು RCB ಫ್ಯಾನ್ಸ್ಗೆ ಖುಷಿಯಾದ ವಿಚಾರ ಅನ್ಬೋದು. 2ನೇ ಸಲ ಚಾಂಪಿಯನ್ ಆದರು. ಇನ್ನು ಡೆಲ್ಲಿ ಅವರು 4 ಸಲ ಫೈನಲಿಗೆ ಹೋಗಿ 4 ಸಲನೂ ಸೋತರು ಅನ್ಬೋದು. ಹಾಗೆ ಡೆಲ್ಲಿಯವರು ಲಾಸ್ಟ್ 3 ಟೈಮ್ಸ್ ಟೇಬಲ್ ಟಾಪರ್ ಆಗಿ ಹೋಗಿದ್ದರು, ಸೋತಿದ್ರು. ಈ ಸಲ RCB ಅವರು ಟೇಬಲ್ ಟಾಪರ್ ಆಗಿ ಹೋಗಿದ್ರು, ಆದರೆ ವಿನ್ ಆದರು ಅಂತ ಹೇಳ್ಬೋದು. ಒಂದು ಒಳ್ಳೆಯ ಖುಷಿ ವಿಚಾರ RCB ಫ್ಯಾನ್ಸ್ಗೆ ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚ್ BCS ಸ್ಟೇಡಿಯಂ ಕೋಟಂಬಿ ವಡೋದರ ಗುಜರಾತಲ್ಲಿರೋದು, ಅಲ್ಲಿ ನಡೀತು. ಹಾಗೆ RCB ವುಮೆನ್ಸ್ ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ತೊಗೊಂಡ್ರು. RCB ವುಮೆನ್ಸ್ ಹಾಗೆ ಡೆಲ್ಲಿ ವುಮೆನ್ಸ್ ಟೀಮಲ್ಲಿ ಯಾವುದೇ ಚೇಂಜಸ್ ಇರಲಿಲ್ಲ, ಸೇಮ್ ಟೀಮ್ ಇತ್ತು. ಇನ್ನು ಗ್ರೂಪ್ ಸ್ಟೇಜಲ್ಲಿ 2 ಸಲ ಮೀಟ್ ಆಗಿದ್ದರು. 2 ಸಲನೂ 2ರಲ್ಲಿ ಒಂದು ಸಲ RCB ವುಮೆನ್ಸ್ ಅವರು ವಿನ್ ಆಗಿದ್ದರು ಡೆಲ್ಲಿ ಕ್ಯಾಪಿಟಲ್ ಮೇಲೆ 8 ವಿಕೆಟಿಂದ. ಇನ್ನೊಂದು ಸಲ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 7 ವಿಕೆಟಿಂದ RCB ಮೇಲೆ ವಿನ್ ಆಗಿದ್ದರು. ಸೊ 1-1 ಈಕ್ವಲ್ ಇತ್ತು ಅಂತ ಹೇಳ್ಬೋದು. ಒಂದೊಳ್ಳೆ ಪೈಪೋಟಿ ಮ್ಯಾಚ್ ಕೂಡ ನಿರೀಕ್ಷಣೆ ಮಾಡಿದ್ದು. RCB ಅವರು 8ಕ್ಕೆ 6 ಮ್ಯಾಚ್ ವಿನ್ ಆಗಿದ್ರು ಗ್ರೂಪಲ್ಲಿ. ಹಾಗೆ DC ಅವರು 8ರಲ್ಲಿ 4 ವಿನ್ ಆಗಿದ್ದರು, 3rd ಪೊಸಿಷನ್ ಇದ್ದರು. ಇನ್ನು ಸೆಮಿಫೈನಲ್ ಗುಜರಾತ್ ವುಮೆನ್ಸ್ನ ಸೋಲಿಸಿ ಫೈನಲಿಗೆ ಬಂದಿದ್ದರು. ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 20 ಓವರ್ಗಳಲ್ಲಿ 203 ರನ್ ಹೊಡೆದ್ರು, 4 ವಿಕೆಟ್ ಕಳ್ಕೊಂಡು. ಎಲ್ಲರೂ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು ಅಂತ ಹೇಳ್ಬೋದು. ಒಂದು ಉತ್ತಮವಾದ ಸ್ಕೋರ್ ಆಗಿತ್ತಿದ್ದು. ಲೇಜಿಲಿ ಸೌತ್ ಆಫ್ರಿಕಾ ಪ್ಲೇಯರ್ ಅವರು 30 ಬಾಲಿಗೆ 37 ಹೊಡೆದ್ರು. ಇಲ್ಲಿ ಶಫಾಲಿ ವರ್ಮಾ ಅವರು 13 ಬಾಲಿಗೆ 20 ಹೊಡೆದ್ರು. ಅಲ್ಲಿ ರಿಚಾ ಘೋಷ್ ಅವರು ಒಂದು ಒಳ್ಳೆ ಕ್ಯಾಚ್ ಹಿಡಿದ್ರು ಅಂತ ಹೇಳ್ಬೋದು ಕೀಪಿಂಗಲ್ಲಿ. ಇನ್ನು ಲೌರಾ ವರ್ಡೋತ್ ಅವರು 25 ಬಾಲಿಗೆ 44, ಜೆಮೆ ರೂಡಿಗ್ರಸ್ ಕ್ಯಾಪ್ಟನ್ ಅವರು 37 ಬಾಲಿಗೆ 55. ಕೊನೆಯಲ್ಲಿ ಚಿನಾಲಿ ಹೆನ್ರಿ ಅವರು 15 ಬಾಲಿಗೆ 35 ಹೊಡೆದ್ರು, ನಾಟ್ ಔಟ್ ಆಗದೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಎಕ್ಸ್ಟ್ರಾ 10 ರನ್ನಿಂದ ಒಂದು ಉತ್ತಮ ಸ್ಕೋರ್ ಹೊಡೆದ್ರು. ಬಾಲಿಂಗ್ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬೋದು RCB ಅವರು. ಲೋರೆನ್ ಬೆಲ್ ಆ್ಯಸ್ ಯೂಸ್ವಲ್ ಒಳ್ಳೆ ಡಾಟ್ ಬಾಲ್ ಹಾಕಿ 4 ಓವರಿಗೆ 19 ರನ್ ಕೊಟ್ಟರು. ಸೈಲಿ ಸೆರೆರ್ ಅವರು 4 ಓವರಿಗೆ 46 ರನ್ ಕೊಟ್ಟು 1 ವಿಕೆಟ್ ತೊಗೊಂಡ್ರು, ತುಂಬ ಎಕ್ಸ್ಪೆನ್ಸಿವ್ ಆದರು. ಅರುಂಧತಿ ರೆಡ್ಡಿ ಅವರು 4 ಓವರಿಗೆ 41 ವಿಕೆಟ್, ಎಕ್ಸ್ಪೆನ್ಸಿವ್. ಇನ್ನು ಶ್ರೇಯಾಂಕ ಪಾಟೀಲ್ ಅವರು ಫಸ್ಟ್ ಓವರಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿದ್ದರು, ಸೆಕೆಂಡ್ ಓವರ್ ಎಕ್ಸ್ಪೆನ್ಸಿವ್ ಆದರೆ 2 ಓವರಿಗೆ 32. ಇನ್ನು ನ್ಯಾಂಡರ್ ಕ್ಲಾರ್ಕ್ ಅವರು 4 ಓವರಿಗೆ 48 ರನ್ ಕೊಟ್ಟು 1 ವಿಕೆಟ್ ತಗೊಂಡ್ರು, ಅವರು ಎಕ್ಸ್ಪೆನ್ಸಿವ್ ಇದ್ದರು. ಯಾದವ್ ಅವರು ಪರವಾಗಿಲ್ಲ 2 ಓವರಿಗೆ 18 ಕೊಟ್ಟರು, ಆದರೂ ಅವರು ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಲೋರಾ ಬೆಲ್ ಬಿಟ್ಟರೆ ಬೇರೆ ಯಾರು ಅಷ್ಟೊಂದು ಚೆನ್ನಾಗಿ ಬಾಲಿಂಗ್ ಮಾಡಿಲ್ಲ. ಇನ್ನು ಈ ಚೇಸಿಂಗ್ ಬೆನ್ನತ್ತಿದ RCB ವುಮೆನ್ಸ್ ಅವರು 19.4 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 204 ರನ್ ಹೊಡೆದು ಈ ಮ್ಯಾಚ್ನ 6 ವಿಕೆಟಿಂದ ಗೆದ್ದರು. ಹಾಗೆ ಚಾಂಪಿಯನ್ಸ್ ಆದರು ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು. ಇನ್ನು 2023ರಲ್ಲಿ ಚಾಂಪಿಯನ್ ಆಗಿದ್ದರು, 24ರಲ್ಲಿ ಚಾಂಪಿಯನ್ ಆಗಿದ್ದರು, 25 ಮುಂಬೈ ಆಗಿದ್ದರು, ಮತ್ತು 26ರಲ್ಲಿ RCB ಅವರಾದರು. ಗ್ರೇಸ್ ಹ್ಯಾರಿಸ್ ಅವರು 7 ಬಾಲಿಗೆ 9 ಹೊಡೆದು ಔಟ್ ಆದರು. ನೆಕ್ಸ್ಟ್ ಬಂದಂಥ ಸ್ಮೃತಿ ಮಂದನ ಹಾಗೆ ಜಾರ್ಜ್ ವಾಲ್ ಅವರು ಉತ್ತಮ ಪಾರ್ಟ್ನರ್ಶಿಪ್ ಕೊಟ್ಟರು. ಸ್ಮೃತಿ ಮಂದನ್ ಅವರು 41 ಬಾಲಿಗೆ 81 ಹೊಡೆದ್ರು, ಜಾರ್ಜ್ ವಾಲ್ ಅವರು 54 ಬಾಲಿಗೆ 79 ಹೊಡೆದ್ರು. ಇನ್ನು ಕೊನೆಯಲ್ಲಿ ರಿಚಾ ಘೋಷ್ ಅವರು 6 ಬಾಲಿಗೆ 6 ಹೊಡೆದು ಔಟ್ ಆದರು. ಕೊನೆಯಲ್ಲಿ ನಂದಿ ಕ್ಲಾರ್ಕ್ ಅವರು ನಾಟ್ ಔಟ್ ಆದ 5 ಬಾಲಿಗಳು. ಹಾಗೆ ರಾಧಾ ಅವರು ಮ್ಯಾಚ್ ಫಿನಿಶ್ ಮಾಡಿದ್ರು ಲಾಸ್ಟ್ ಓವರಲ್ಲಿ 2 4 ಹೊಡೆದು 5 ಬಾಲಿಗೆ 12 ಅಂತ ಹೇಳ್ಬೋದು. ಎಕ್ಸ್ಟ್ರಾ 4 ರನ್ ಬಂದಿತ್ತು. ಬಾಲಿಂಗ್ನಲ್ಲಿ ಹೆನ್ರಿ ಅವರು 2 ವಿಕೆಟ್, ನಂದಿನಿ ಶರ್ಮಾ 1 ವಿಕೆಟ್, ಮಿನು ಅವರು 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಚೇಸಿಂಗ್ ಬೆನ್ನತ್ತಿದ RCB ಅವರು ಫಸ್ಟ್ ವಿಕೆಟ್ ಕಳ್ಕೊಂಡ್ರು. ಸ್ಮೃತಿ ಮಂದನ ಹಾಗೂ ವಾಲ್ ಅವರು ಒಂದು ಉತ್ತಮ ಪಾರ್ಟ್ನರ್ಶಿಪ್ ಕೊಟ್ಟರು ಅಂತ ಹೇಳ್ಬೋದು. ಇಬ್ಬರು ಕಾನ್ಫಿಡೆಂಟ್ ಆಗ್ತಿದ್ರು, ಯಾವುದೇ ಬ್ಯಾಟ್ ಶಾಟ್ ಅವರು ಟ್ರೈ ಮಾಡಲಿಲ್ಲ. 165 ರನ್ ಪಾರ್ಟ್ನರ್ಶಿಪ್ ಕೂಡ ಕೊಟ್ಟರು 92 ಬಾಲಿಗೆ. ಮತ್ತು ವಿಶೇಷತೆ ಅಂದರೆ ಎಲ್ಲ ಓವರಲ್ಲೂ ಬೌಂಡ್ರಿ ಬಂದಿತ್ತು, ಅದೊಂದು ತುಂಬ ವಿಶೇಷತೆ ಅನ್ಬೋದು. ಫಸ್ಟ್ ಓವರಿಂದ ಲಾಸ್ಟ್ ಓವರ್ ತನಕ ಬೌಂಡ್ರಿ ಅವ್ರು ಮಿಸ್ಸೇ ಮಾಡಿಲ್ಲ, ಎಲ್ಲ ಓವರಲ್ಲೂ ಒಂದೊಂದು ಬೌಂಡ್ರಿ ಇಟ್ಕೊಂಡೇ ಇದ್ದರು ಅಂತ ಹೇಳ್ಬೋದು. ಹಾಗಾಗಿ ಒಳ್ಳೆ ಚೇಸ್ ಮಾಡೋಕ್ಕೆ ಅನುಕೂಲ ಆಯಿತು ಅಂತ ಹೇಳ್ಬೋದು. ಇನ್ನು ಸ್ಮೃತಿ ಮಂದನ್ ಅವರ ಈ ಇನ್ನಿಂಗ್ಸಿಗೆ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ಅಂತ ಹೇಳ್ಬೋದು. ಹಾಗೆ ಈ WPLಲ್ಲಿ ಟಾಪ್ ರನ್ ಸ್ಕೋರರ್ ಕೂಡ ಆಗಿದ್ರು ಅಂತ ಹೇಳ್ಬೋದು. ಒಂದು ಉತ್ತಮ ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಕೂಡ ಆಡಿದ್ರು ಅಂತ ಹೇಳ್ಬೋದು. ಇನ್ನು ಟಾಪ್ ರನ್ ಸ್ಕೋರಲ್ಲಿ ಸ್ಮೃತಿ ಮಂದನ ಇದ್ದಾರೆ. ಹಾಗೆ ಮೋಸ್ಟ್ ವಿಕೆಟ್ಸಲ್ಲಿ ಇಬ್ಬರು ಇದ್ದರು. ಅದರಲ್ಲಿ ನ್ಯೂಜಿಲ್ಯಾಂಡ್ನ ಪ್ಲೇಯರ್ ಆದ ಸೋಫಿ ಡಿವೈನ್ ಅವರು 17 ವಿಕೆಟ್ ತಗೊಂಡಿದ್ರು, ನಂದಿನಿ ಶರ್ಮಾ ಅವರು 17 ವಿಕೆಟ್ ತೊಗೊಂಡಿದ್ರು. ಹಾಗಾಗಿ ಇಬ್ಬರು ಟಾಪಲ್ಲಿದ್ದರು. ನಂದಿ ಕ್ಲಾರ್ಕ್ ಅವರು RCB ಅವ್ರ ಪ್ಲೇಯರ್ 16 ವಿಕೆಟ್ ತೊಗೊಂಡು 3rd ಪೊಸಿಷನ್. ಆಮೇಲೆ ಕೇರ್ 14, ಶ್ರೀಚರಣಿ ಡೆಲ್ಲಿ ಪ್ಲೇಯರ್ 14 ತೊಗೊಂಡು 5th ಪೊಸಿಷನಲ್ಲಿದ್ದರು ಅಂತ ಹೇಳ್ಬೋದು. ಇನ್ನು ಹರ್ಮಿತ್ ಕೌರ್ ಅವರು 2nd ಪೊಸಿಷನು, ನಾಟ್ಸ್ಕಿ ಅವರು ಬಂಟ್ ಅವರು 3rd ಪೊಸಿಷನಲ್ಲಿದ್ದರು. ಲೇಜಿಲಿ ಅವರು 4th ಪೊಸಿಷನ್, ಲಾರಾ ವರ್ಡೋತ್ ಅವರು ಇಬ್ಬರು ಡೆಲ್ಲಿ ಪ್ಲೇಯರ್ಸು 4th ಹಾಗೆ 5th ಅಲ್ಲಿದ್ದರು ಅಂತಲೇ ಹೇಳ್ಬೋದು. ಇನ್ನು ನೋಡೋದಾದರೆ ಇದು ಹೈಯೆಸ್ಟ್ ರನ್ ಚೇಸ್ ಆಗಿತ್ತು ಫೈನಲಲ್ಲಿ, ಇವನ್ ಇನ್ಕ್ಲೂಡಿಂಗ್ IPL ಕೂಡ ಇದು ಹೈಯೆಸ್ಟ್ ರನ್ ಚೇಸ್ ಆಗಿತ್ತು ಅಂತ ಹೇಳ್ಬೋದು. ಲಾಸ್ಟಲ್ಲಿ
ಲಾಸ್ಟ್ ಓವರ್ಗೆ 10 ರನ್ ಬೇಕಿತ್ತು. ಯಾದವ್ ಅವರು 2 4 ಹೊಡೆದು ಒಂದು ಈಸಿಯಾಗಿ ವಿನ್ ಮಾಡಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಮೋಸ್ಟ್ ವಿನ್ಸ್ ಒಂದು ಎಡಿಷನಲ್ಲಿ ಲೈಕ್ ಒಂದು ಸೀರೀಸಲ್ಲಿ ಮೋಸ್ಟ್ ವಿನ್ಸು ಮುಂಬೈ 2 ಸಲ ಇದೆ, ಟಾಪಲ್ಲಿದೆ. ಒಂದು ಸಲ 8 ವಿನ್ ಆಗಿದ್ರು 2023ರಲ್ಲಿ 10 ಮ್ಯಾಚಲ್ಲಿ. 2025ರಲ್ಲಿ 10 ಮ್ಯಾಚಲ್ಲಿ 7 ವಿನ್ ಆಗಿದ್ರು. RCB ಅವರು ಈ ಸಲ 9 ಮ್ಯಾಚಲ್ಲಿ 7 ವಿನ್ ಆದರು ಅಂತ ಹೇಳ್ಬೋದು. ಹಾಗೆ ಒಂದು ವೆನ್ಯೂಯಲ್ಲಿ ಮೋಸ್ಟ್ ವಿನ್ಸ್ ಬಂದಿದ್ದು ಅಂದರೆ ಇದು WPLಲ್ಲಿ 7 MI ಅವರಿದ್ದಾರೆ ಬಾರ್ಬಾಡ್ನಲ್ಲಿ, 6 DC ಅವರಿದ್ದಾರೆ ವಡೋದರಲ್ಲಿ. ಹಾಗೆ 6 DC ಅವರು ಬೆಂಗಳೂರಲ್ಲಿ 6 ಮ್ಯಾಚ್ ವಿನ್ ಆಗಿದ್ದಾರೆ. ಮುಂಬೈಯಲ್ಲಿ ನವಿ ಮುಂಬೈಯಲ್ಲೂ ಕೂಡ 6 ಮ್ಯಾಚ್ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು DC ವುಮೆನ್ಸ್ ಅವರು ಫೈನಲಲ್ಲಿ ಪಾಪ ಎಲ್ಲ ಫೈನಲ್ಲೂ ಸೋತರು ಅಂತ ಹೇಳ್ಬೋದು. 2023ರಲ್ಲಿ ಮುಂಬೈ ಮೇಲೆ ಸೋತರು 7 ವಿಕೆಟಿಂದ, 24ರಲ್ಲಿ 8 ವಿಕೆಟಿಂದ RCB ಮೇಲೆ ಸೋತರು. ಅಗೇನ್ ಮುಂಬೈ ಮೇಲೆ 8 ರನ್ಸಿಂದ ಸೋತರು. ನೆಕ್ಸ್ಟು ಈ ಸಲ 6 ವಿಕೆಟಿಂದ ಸೋತರು ಅಂತ ಹೇಳ್ಬೋದು. ಅವ್ರಿಗೆ ಲಕ್ಕೇ ಇಲ್ಲ ಅಂತ ಹೇಳ್ಬೋದು. ಇವನ್ ಸೌತ್ ಆಫ್ರಿಕಾ T20ಲೂ ಅವ್ರು ಸೋತರು ಈ ಸಲ ಫೈನಲಿಗೆ ಹೋಗಿ. ಒಂಥರ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ಲಕ್ ಅಂತಲೇ ಹೇಳ್ಬೋದು. ಮೋಸ್ಟ್ ವಿಕೆಟ್ಸು ಒಂದು ಎಡಿಷನಲ್ಲಿ ಅಮೆಲೆ ಕೇರ್ ಅವರು ಫಸ್ಟ್ ಇದ್ದಾರೆ 25-18. ಹೆಲೆ ಮ್ಯಾಥ್ಯೂಸ್ ಅವರು 18 ವಿಕೆಟ್ ತೊಗೊಂಡಿದ್ರು ಹೋದ ವರ್ಷ. ಈ ವರ್ಷ ಸೋಫಿ ಡಿವೈನ್ ಅವರು 17 ತೊಗೊಂಡು, ನಂದಿನಿ ಶರ್ಮಾ ಅವರು ಉತ್ತಮ ಬೌಲಿಂಗ್ 17 ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಮೋಸ್ಟ್ ರನ್ಸ್ ಸಿಂಗಲ್ ಎಡಿಷನಲ್ಲಿ ನಾಟ್ಸ್ಕೇರ್ ಬಂಟ್ ಅವರು ಹೋದ ಸಲ 523 ಹೊಡೆದಿದ್ರು. ಈ ಸಲ 377 ಹೊಡೆದ್ರು. ಸ್ಮೃತಿ ಮಂದನ್ ಅವರು ಸೆಕೆಂಡಲ್ಲಿದ್ದಾರೆ. ಇನ್ನು ಎಲಿಸ್ ಪೇರಿ ಅವರು ಥರ್ಡಾಗಿ 4th ಪೊಸಿಷನ್ ಇದ್ದಾರೆ, 372 347 ಅಂತ ಹೇಳ್ಬೋದು. ಮೆಗ್ಲಿಯಾಗಿನ್ ಅವರು 23ರಲ್ಲಿ 345 ಹೊಡೆದಿದ್ರು ಅಂತ ಹೇಳ್ಬೋದು. ಇನ್ನು ಬೇರೆ ರೆಕಾರ್ಡ್ಸ್ ನೋಡಿದ್ರೆ ಹೈಯೆಸ್ಟ್ ಟಾರ್ಗೆಟ್ ಸಕ್ಸಸ್ಫುಲಿ ಚೇಸ್ ಆಗಿದ್ದು IPL ಅಂದರೆ WPLಲ್ಲಿ ಇದೇ ಇರುತ್ತೆ. RCB ವರ್ಸಸ್ DC ಫೈನಲ್ ಇದೆ 204. ಹಾಗೆ RCB ಅವರು GG ಮೇಲೂ ಕೂಡ ಗುಜರಾತ್ ಜೈಂಟ್ಸ್ ವುಮೆನ್ಸ್ ಮೇಲೂ ಕೂಡ 202 ಚೇಸ್ ಮಾಡಿದ್ರು ಈ ಸಲ ಹೋದ ಸಲ. ಹಾಗಾಗಿ ಒಳ್ಳೆ ಒಂದು ಫೈನಲಲ್ಲಿ ಹಾಗೆ ಓವರಾಲ್ IPL ಒಂದು ಉತ್ತಮ ಚೇಸ್ ಅಂತಲೇ ಹೇಳ್ಬೋದು. 2 ಸಲ ಮುಂಬೈ ಅವರು ವಿನ್ ಆಗಿದ್ದಾರೆ, 2 ಸಲ RCB ವುಮೆನ್ಸ್ ಅವರು ವಿನ್ ಆಗಿದ್ದಾರೆ. ಓವರಾಲಾಗಿ ಒಳ್ಳೆ ಪರ್ಫಾರ್ಮೆನ್ಸ್. RCB ಫ್ಯಾನ್ಸ್ ಫುಲ್ ಹ್ಯಾಪಿ ಅಂತ ಹೇಳ್ಬೋದು. ಧನ್ಯವಾದಗಳು.